ವಿಶ್ವವಿದ್ಯಾಲಯದ 12ನೇ ವಾರ್ಷಿಕ ಘಟಿಕೋತ್ಸವ ಡಿಸೆಂಬರ್ 3ರಂದು ವಿಟಿಯು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಜರುಗಲಿದೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಅವರು ಸೋಮವಾರ ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಣಿ ಚೆನ್ನಮ್ಮ ವಿವಿಯ 12ನೇ ಘಟಿಕೋತ್ಸವದ ಅಧ್ಯಕ್ಷತೆಯನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ವಹಿಸಲಿದ್ದಾರೆ. ಘಟಿಕೋತ್ಸವದ ಭಾಷಣವನ್ನ ಮಾಜಿ ಹಿರಿಯ ಅಧಿಕಾರಿ ಯುಎನ್ ಆಹಾರ ಮತ್ತು ಕೃಷಿ ಸಂಸ್ಥೆ ನಿಟ್ಟೆ ವಿವಿ ಮಂಗಳೂರಿನ ಡಾಕ್ಟರ್ ಇಡ್ಯಾ ಕರುಣಾಸಾಗರ್ ಮಾಡಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಗಮಿಸಲಿದ್ದಾರೆ ಎಂದರು. ಸಮಾಜ ಸೇವೆ, ಕ್ರೀಡೆ ಇವನ್ನ ಕ್ಷೇತ್ರದಲ್ಲಿ ಗುರುತಿಸಿಬಿಟ್ಟು ಇವರಿಗೆ ಮಾನ್ಯ ರಾಜ್ಯಪಾಲರು ಈ ಹಾನರಸ್ ಕಾಜಾ ಪ್ರಶಸ್ತಿ ನೀಡಿದ್ದಾರೆ. ಇವರು ಉನ್ನತವಾದ IPS ಅಧಿಕಾರಿಗಳು. ಹಿಂದೆ 1990ರ ಸಮಯದಲ್ಲಿ ಅರಣ್ಯಗಳ ಹಾವಳಿ ಇತ್ತು. ಆ ಸಮಯದಲ್ಲಿ ತಮ್ಮ ಅವಿರತ ಶ್ರಮದಿಂದಾಗಿ ಅವರು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಿವೃತ್ತಿಯ ನಂತರ ಅಂತೂ ದೊಡ್ಡ ಪ್ರಮಾಣದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ 3 ಮಹನೀಯರು ಈ ವರ್ಷದ ಹಾನರಸ್ ಕಾಜಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಈ ವರ್ಷ ಮಾತ್ರ 123 ಜನ ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. ಈ 123 ವಿದ್ಯಾರ್ಥಿಗಳು ಡಾಕ್ಟರೇಟ್ ಪ್ರಶಸ್ತಿಯನ್ನು, 5,909 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು, 38,512 ವಿದ್ಯಾರ್ಥಿಗಳು ಸ್ನಾತಕ ಪದವಿಯನ್ನು, 11 ಬಂಗಾರದ ಪದವಿಗಳು ಮತ್ತು 132 ರ್ಯಾಂಕಿಂಗ್ಗಳನ್ನು ಕೂಡ ಈ ಸಮಯದಲ್ಲಿ ನಾವು ವಿತರಣೆ ಮಾಡಲಾಗುತ್ತೆ. ತಮ್ಮ ಮುಂದೆ ಹಂಚಲಿಕ್ಕೆ ಪ್ರಿನ್ಸಿಪಲ್ಗೆ ಸಂತೋಷ ಪಡ್ತಾರೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಇನ್ನೊಂದು ವಿಷಯ ಹಂಚ್ಕೊಳ್ಳೋದು, ಈಗ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥ ವಿಜ್ಞಾನಿಗಳು ನಮ್ಮ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ನಮ್ಮ ವಿಜ್ಞಾನಿಗಳ ಹೆಸರು ಡಾಕ್ಟರ್ ಇಡ್ಯಾ ಕರುಣಾಸಾಗರ್ ಅಂತ. ಇವರು ಪೌರಾತ್ಯ ಮತ್ತು ಪಶ್ಚಿಮಾತ್ಯ ದೇಶ ಎರಡೂ ಕಡೆ ತಮ್ಮ ಸಂಶೋಧನೆಯಿಂದ ಪ್ರಖ್ಯಾತರಾಗಿದ್ದಾರೆ. ಇವರು ದೇಶದ ಅತ್ಯಂತ ಪ್ರಮುಖ ವಿಜ್ಞಾನಿಗಳು, ಮೈಕ್ರೋಬಯಾಲಜಿ ವಿಜ್ಞಾನಿಗಳಾಗಿದ್ದಾರೆ. 72 ವರ್ಷ ವಯಸ್ಸಿನ ಹಿರಿಯರು ಇವರು. ಇವರ ಸಂಶೋಧನೆಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿದೆ. ಅವರದ್ದು 12,500ಕ್ಕೂ ಹೆಚ್ಚು ಬಾರಿ ಅವರ ಸಂಶೋಧನೆಗಳನ್ನ ಪದೇ ಪ್ರಪಂಚಾದ್ಯಂತ ವಿಜ್ಞಾನಿಗಳು ಮುಟ್ಟಿದ್ದಾರೆ. ವಿಶೇಷ ಅವರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪೇಟೆಂಟ್ ಸಿಕ್ಕಿದೆ. ಪೇಟೆಂಟ್ಗಳು ಕಮರ್ಷಿಯಲೈಸ್ ಆಗಿದೆ, ಬಹಳ ಮುಖ್ಯ. ಕಮರ್ಷಿಯಲೈಸ್ಡ್ ಪೇಟೆಂಟ್. ಅವ್ರು ಬರೆದಿರ್ತಕ್ಕಂಥ ಲೇಖನಗಳ ಸಂಖ್ಯೆ 270 ಮೀರಿದೆ. ಇಂಥ ಹಿರಿಯ ವಿಜ್ಞಾನಿಗಳನ್ನು ಬರ್ತಾ ಇರ್ತಕ್ಕಂಥದ್ದು ನಮಗೆ ದೊಡ್ಡ ಆಶಯ. ಇವರು ಕರೆಸೋ ಹಿಂದೆ ನಮ್ಮೊಂದು ಆಶಯ ಇತ್ತು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ತಗೊಂಡ್ಬರ್ಬೇಕು, ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳನ್ನ ನಮ್ಮ ಪ್ಯಾನಲಲ್ಲಿ ಹಾಕೋಬೇಕು ಅಂತ ಬಹಳ ಆಸೆ ಪಡ್ತಾ ಇದ್ವಿ. ಹಾಗಾಗಿ ನಾವು ಈ ಒಂದು ಸಂದೇಶವನ್ನು ನಾವು ಮಾನ್ಯ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಾಗ ಮಾಡಿ ಒಳ್ಳೇದಾಗಲಿ. ಆ ಭಾಗಕ್ಕೂ ಕೂಡ ಮೈಕ್ರೋಬಯಾಲಜಿ ಇಲ್ಲ. ಆ್ಯಕ್ಚುಲಿ ಇಟ್ಸ್ ಎ ಡಿಮಾಂಡಿಂಗ್ ಸೈನ್ಸ್. ವಿದ್ಯಾರ್ಥಿಗಳಿಗೆ ಹೊಸ ಕುಲ ಹೋಗ್ಬೇಕಾದ್ರೆ ಇಂಥವುಗಳ ನಾವು ಸಾಗಬೇಕಾಗಿದೆ. ಶಿಕ್ಷಣ ಹೊಸ ಪ್ರಕಾರಗಳು ಪಡೆಯುವ ದಿಕ್ಕಿನಲ್ಲಿ ನಮ್ಮ ಇತಿಹಾಸ ಕರುಣಾಸಾಗರ್ ಆಗಮಿಸುತ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಶಕ್ತಿ ಅಂತಕ್ಕಂಥ ವಿಷಯವನ್ನು ಹಂಚಿಕೊಳ್ತೇನೆ. ಹೀಗೆ ಈ 12ನೇ ಘಟಿಕೋತ್ಸವ ನಮಗೆ ಸಂಭ್ರಮದ ದಿನ ಆಗಿದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಜೊತೆ ತಾವೆಲ್ಲ ಯಾವತ್ತೂ ಕೂಡ ನಾವು ನಿಂತ್ಕೊಂಡಿದ್ದೀರಾ, ವಿಶ್ವವಿದ್ಯಾಲಯ ಬೆಳೆಸಿದ್ದೀರಾ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಾವು ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರ. ಕಳೆದ 14 ವರ್ಷಗಳಿಂದ ತಮ್ಮೆಲ್ಲರ ಬೆಂಬಲದಿಂದ ಇವತ್ತೇನಾಗಿದೆ, ಹೊಸದಾದ ಕ್ಯಾಂಪಸ್ ಬರ್ತಾ ಇದೆ. ನಮಗೆ ಆ ಕ್ಯಾಂಪಸ್ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಾವು ತಿಳಿಸ್ತಾ ಇದ್ದೀರಾ. ನಮ್ಮ ವಿಶ್ವವಿದ್ಯಾಲಯದ ಹಣವನ್ನು ಕೊಟ್ಬಿಟ್ಟಿದ್ದಾರೆ, ಕಟ್ಟಡಗಳು ಬಂದಿದೆ. PM ಉಷಾದ 100 ಕೋಟಿ ರೂಪಾಯಿ ಕಾರ್ಯ ಕೂಡ ಆರಂಭ ಆಗ್ತಾ ಇದೆ. ಅತ್ಯಂತ ಉತ್ತಮವಾದ ಸೈನ್ಸ್ ಕ್ಯಾಂಪಸ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಶೆ ಆ ಕ್ಯಾಂಪಸ್ನಲ್ಲಿದೆ. ವಿಜ್ಞಾನಕ್ಕೆ ಹೆಚ್ಚಿನ ಮನ್ನಣೆ ಕೊಡಬೇಕು, ಒತ್ತು ಕೊಡಬೇಕು. ನಮ್ಮ ಮಕ್ಕಳಿಗೆ ಏನು ಜ್ಞಾನಮುಖಿ, ಉದ್ಯೋಗಮುಖಿ, ಸಮಾಜಮುಖಿ ಮಾಡಬೇಕು ಅಂತ ಇದ್ದೀವಿ. ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ 3ವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಲಾಯಿತು. ಪ್ರದರ್ಶನಗಳ ಕಲೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪಂಡಿತ್ ಎಸ್ ಬಾಲೇಶ್ ಭಜಂತ್ರಿ ಅವರಿಗೆ, ಉದ್ಯಮಶೀಲತೆ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಗೋಪಾಲ್ ಜೀನಗೌಡ, ನಾಗರಿಕ ಕ್ರೀಡೆ ಲೋಕೋಪಕಾರಿ ಸೇವಾ ಕ್ಷೇತ್ರದಲ್ಲಿ ಗೋಪಾಲ್ ಹೊಸೂರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಲಾಯಿತು. ವಿವಿಧ ಭಾಗಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಪ್ರಮಾಣ ನೀಡಲಾಯಿತು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.